ಪರಿಷತ್ನಲ್ಲಿ ನಡೆದ ಕದನ ಬಿಜೆಪಿ ನಾಯಕರ ಒಗ್ಗಟ್ಟಿಗೆ ಸಾಕ್ಷಿ ಆಯ್ತಾ? ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಮೊನ್ನೆ ನಡೆದಿರ್ತಕ್ಕಂತಹ ವಿಧಾನ ಪರಿಷತ್ನಲ್ಲಿ ಒಂದು ಮಾತಿನ ಚಕಮಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿ ಟಿ ರವರ ಮಧ್ಯೆ ಇದೊಂದು ರಾಜಕಾರಣದಲ್ಲಿ ಅತ್ಯಂತ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿರುವ ಪ್ರಕರಣ. ಈಗಾಗಲೇ ಸರ್ಕಾರ ಕೂಡ CIDಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ವಹಿಸಿದೆ. ಹಾಗೆ ಇದರಲ್ಲಿ ಬಸವರಾಜ ಹೊರಟ್ಟಿಯವರ ಒಂದು ನಿರ್ದೇಶನ ಹಾಗೂ ಮಾರ್ಗದರ್ಶನ ಬೇಕಾಗ್ಬೋದು. ಯಾಕಂದರೆ ಇದು ನಡೆದಿರತಕ್ಕಂತಹದ್ದು ವಿಧಾನ ಪರಿಷತ್ತಿನ ಸಭಾಂಗಣದ ಒಳಗಡೆ. ವಿಧಾನ ಪರಿಷತ್ತಿನ ಸಭಾಂಗಣದ ಒಳಗಡೆ ನಡೆದಿರ್ತಕ್ಕಂತಹ ಪ್ರಕರಣಗಳಿಗೆ ಸಭಾಪತಿಯೇ ಅಂತಿಮ. ಈ ಒಂದು ಶಾಸಕರುಗಳಿಗೆ ವಿನಾಯಿತಿ ಇದೆ, ಒಂದು ಕಾನೂನಿನ ಹಾಗೂ ಶಾಸಕಾಂಗದಲ್ಲಿ ಇರ್ತಕ್ಕಂತಹ ಒಂದು ಅವರಿಗೆ ವಿನಾಯಿತಿ. ಈಗ ಈ ಪ್ರಕರಣವನ್ನು ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಇದೊಂದು CIDಗೆ ವಹಿಸಿ ನಿನ್ನೆ ಆದೇಶ ಮಾಡಿದ್ದಾರೆ. ಈ ಒಂದು ವಿಷಯದಲ್ಲಿ ನನ್ನ ಒಂದು ಅಭಿಪ್ರಾಯ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈ ಒಂದು ಪ್ರಕರಣದಿಂದ BJP ನಾಯಕರಲ್ಲಿ ಹುರುಪು ಬಂದಿದೆಯಾ? ಏನಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ, BJP ನಾಯಕರು ನೋಡ್ಬೋದು ನೀವು, ಈಗ ಅವರಲ್ಲಿ 2 ಗುಂಪು ಇರ್ಬೋದು, 3, 4 ಗುಂಪು ಬಣ ಬಡಿದಾಟದಲ್ಲಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಕಚಾಟ ಮಾಡ್ತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಒಂದು ಬಣ ಇರ್ಬೋದು, ವಿಜೇಂದ್ರ ಅವ್ರದ್ದು ಒಂದು ಬಣ ಇರ್ಬೋದು, ಹಾಗೆ ನ್ಯೂಟ್ರಲ್ ಬಣ ಆಗಿರ್ತಕ್ಕಂತಹ ಅಶೋಕ್, ಪ್ರಹ್ಲಾದ್ ಜೋಶಿ ಇವ್ರದ್ದು ಕೂಡ ಒಂದು ಬಣ ಇರ್ಬೋದು. ಆದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ CT ರವಿ ಅವರ ಈ ಒಂದು ಪ್ರಕರಣ ರಾಜಕಾರಣದ ಸಾಮಾನ್ಯ ಜನರಲ್ಲಿ ಕೂಡ ಒಂದು ಮನೆ ಮಾತಾಗಿ ಕಳೆದ 4 ದಿನದ ಚರ್ಚೆಗೆ ಗ್ರಾಸವಾಗಿದೆ. ಏನಪ್ಪಾ ಅಂದರೆ, ನೋಡ್ಬೋದು ನೀವು, ಯತ್ನಾಳ್ ಕೂಡ ಒಂದು CT ರವಿಯವರನ್ನು ಸಮರ್ಥಿಸಿಕೊಂಡು ಬೆಳಗ್ಗೆ ತಾನೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಹಾಗೆ ವಿಜಯೇಂದ್ರ, ಅಶೋಕ್ ಅವರು, ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಪ್ರಕರಣದ ಮೊದಲ ದಿನದಿಂದ ಹಿಡಿದು ಇಲ್ಲಿವರೆಗೂ ಅವರು ಸತತವಾಗಿ CT ರವಿಯವರನ್ನು ಬೆಂಬಲ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ರಾಷ್ಟ್ರ ನಾಯಕರ ಬೆಂಬಲ ಕೂಡ CT ರವಿಯವರಿಗೆ ನಿರಂತರವಾಗಿ ಸಿಗ್ತಾ ಇದೆ. ಏನಪ್ಪ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ಪ್ರಕರಣವನ್ನು ಬಿಡೋ ಹಾಗೆ ಕಾಣ್ತಾ ಇಲ್ಲ. ಏನೇ ಇರಲಿ, ಮಹಿಳಾ ಒಂದು ಗೌರವವನ್ನು ಕಾಪಾಡಲೇಬೇಕು. ಪುರುಷ ಸದಸ್ಯ ಒಂದು ಮಹಿಳೆಯರನ್ನು ಗೌರವದಿಂದ ಕಾಣುವುದು ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯೂ ಕೂಡ ಹೌದು. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಒಂದು ಹೌಸನ್ನು ಅಂದರೆ ವಿಧಾನ ಪರಿಷತ್ತಿನಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ವಿಧಾನ ಪರಿಷತ್ ಸಭೆಯನ್ನು ಮುಂದೂಡಿ ಬಸವರಾಜ ಹೊರಟ್ಟಿ ಅವರು ಎದ್ದು ಹೋಗಿದ್ರು. ಆ ಸಮಯದಲ್ಲಿ ಒಂದು ಮಾತಿನ ಚಕಮಕಿ ಇಬ್ಬರ ನಡುವೆ ನಡೆದು ಅದು ಒಂದು ರೆಕಾರ್ಡ್ ಆಗಿಲ್ಲ, ಆ ಒಂದು ದೃಶ್ಯ ಹಾಗೂ ಧ್ವನಿ ರೆಕಾರ್ಡ್ ಆಗಿಲ್ಲ ಅಂಥೇಳಿ 1-2 ದಿನದಿಂದ ಬಸವರಾಜ ಹೊರಟ್ಟಿ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದರು. ಆದರೆ ಈಗ ಅವರು ಸರ್ಕಾರದ CID ಕೊಟ್ಟಿದೆ, ನೋಡುವ ಏನಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಟ್ ಇದರಿಂದ BJP ನಾಯಕರಿಗೆ ಖುಷಿಯೇ. ಯಾಕಪ್ಪ ಅಂದರೆ, ಅವರು ಯಾವುದೋ ಒಂದು ಕಾರಣದಿಂದ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದರಿಂದ ಅವರಲ್ಲಿ ಭಿನ್ನಾಭಿಪ್ರಾಯಗಳಿದ್ದವು. ಆ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಳ್ಳುವ ಒಂದು ಸದಾವಕಾಶ ಅಂತೇಳಿ ಅವರು ಬಳಸ್ಕೊಳ್ತಾ ಇರಬಹುದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು CT ರವಿ ಅವರು ಕೂಡ ಹಿಂದುತ್ವದ ಫೈರ್ ಬ್ರ್ಯಾಂಡ್, ಅವರು ಕೂಡ ಬೆಳಗಾವಿ ಚಲೋ ಹಮ್ಕೊಳ್ತೀನಿ ಅಂತ ಹೇಳಿ ಸುಳಿವನ್ನು ಕೊಟ್ಟಿದ್ದಾರೆ. ಹಾಗೆ ರಮೇಶ್ ಜಾರಕಿಹೊಳಿ ಬೆಂಬಲ ಕೂಡ ಸಿಗ್ಬೋದು. ಇದು ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಕುಟುಂಬದ ಸಾರ್ವಭೌಮ ಭಾಳ ಇದೆ. ಹಾಗೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಉತ್ತರ ಕರ್ನಾಟಕದ ಭಾಗದಿಂದ ಅವ್ರದ್ದು ಕೂಡ ಸಾಮರ್ಥ್ಯ ಹೊರಗೆ ಹಚ್ಚುವ ಕಾಲ ಇನ್ನೇನು ಬಂದೇ ಬಿಟ್ಟಿದೆ. ಹಾಗಾಗಿ ಈ ಒಂದು ಪ್ರಕರಣ ಮುಂದೇನಾಗುತ್ತಂತ ಕಾದು ನೋಡುವ. ಎಲ್ಲರಿಗೂ ಧನ್ಯವಾದಗಳು. ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.